ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಜೋರಾಯಿತು ಮಳೆಯ ಅಬ್ಬರ. ಯಾದಗಿರಿ ಜಿಲ್ಲೆಯಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿದೆ. ಇದರಿಂದಾಗಿ ಸಾಕಷ್ಟು ಅನಾಹುತಗಳು ಕೂಡ ಆಗಿದೆ. ಗಾಳಿಗೆ ಹಾರಿ ಹೋದ ಕಲ್ಯಾಣ ಮಂಟಪದ ಟೀನ್ ಸೆಟ್. ಸುರಪುರ ತಾಲೂಕಿನ ಕೆಂಭಾವಿ ಪಟ್ಟಣದಲ್ಲಿ ಆಗಿರುವಂತಹ ಘಟನೆ ಇದು. ಕಲ್ಯಾಣ ಮಂಟಪದ ಟೀನ್ ಸೆಟ್ ಹಾರಿ ಹೋಗಿದೆ. ಗಾಳಿಗೆ ಟೀನ್ ಸೆಟ್ ಹಾರಿ ಬಿದ್ದು ಇಬ್ಬರಿಗೆ ಗಾಯ ಕೂಡ ಆಗಿದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಇವತ್ತು ಭಾರೀ ಮಳೆಯಾಗಿದೆ. ಬಿರುಗಾಳಿ ಸಹಿತ ಸುರಿದಂತಹ ಭಾರೀ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂಥದ್ದು. ಅದೇ ರೀತಿಯಾಗಿ ಸುರಪುರ ತಾಲೂಕಿನ ಕೆಂಭಾವಿ ಪಟ್ಟಣದಲ್ಲಿ ಆಗಿರುವಂತಹ ಘಟನೆ ಇದು. ಗಮನಿಸ್ತಾ ಇದೀವಲ್ಲ, ಇದು ಬಿರುಗಾಳಿಯ ರಭಸ ಎಷ್ಟು ಮಟ್ಟಿಗಿತ್ತು ಅಂತಂದ್ರೆ ಅಲ್ಲಿ ಗಮನಿಸ್ತಾ ಇದ್ದೀವಿ. ಟೆಂಟ್ ಸೆಟ್ ಹಾರಿ ಹೋಗಿದೆ. ಮದುವೆಗೆ ಅಂತ ಹಾಕಿದ್ದಂತಹ ಟೆಂಟ್ ಸೆಟ್ ಇದು ಹಾರಿ ಹೋಗಿರುವಂಥದ್ದು. ಇದರಿಂದಾಗಿ ಆ ಟೆಂಟ್ ಸೆಟ್ ಬಿದ್ದು ಇಬ್ಬರಿಗೆ ಗಾಯ ಕೂಡ ಆಗಿದೆ. ಎಸ್, ದೃಶ್ಯ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ಬಿರುಗಾಳಿಯ ತೀವ್ರತೆ ಎಷ್ಟರ ಮಟ್ಟಿಗಿತ್ತು ಅಂತ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಇವತ್ತು ಭಾರೀ ಮಳೆಯಾಗಿರುವಂಥದ್ದು. ಬಿರುಗಾಳಿ ಸಹಿತ ಸುರಿದಂಥ ಮಳೆಯಿಂದಾಗಿ ಸಾಕಷ್ಟು ಕಡೆ ಸಾಕಷ್ಟು ಅವಾಂತರ ಆಗಿದೆ. ಅದಕ್ಕೆ ಒಂದು ಉದಾಹರಣೆಯಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಮದುವೆ ಮಂಟಪದ ಮುಂದೆ ಹಾಕಿದ್ದಂತಹ ಟೀನ್ ಸೆಟ್ ಏನಿದೆ ಇದು ಸಂಪೂರ್ಣವಾಗಿ ಜಖಂಗೊಂಡಿದೆ. ಎಲ್ಲವೂ ಕೂಡ ಗಾಳಿಗೆ ತೂರು ಹೋಗಿರುವಂಥದ್ದು. ಇನ್ನು ಅಲ್ಲಿದ್ದಂತಹ ಕೆಲವು ಜನಗಳ ಮೇಲೆ ಬಿದ್ದು ಅವರಿಗೂ ಕೂಡ ಸಣ್ಣ ಪುಟ್ಟ ಗಾಯ ಆಗಿದೆ. ಜೊತೆಗೆ ಅಲ್ಲಿ ಗಮನಿಸ್ತಾ ಇದ್ದೀವಿ, ಕ್ಯಾಮ್ರಾನ ಹಿಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಗಾಳಿ ಬೀಸ್ತಾ ಇರುವಂಥದ್ದು. ಅಲ್ಲಿರುವಂಥ ಜನಗಳು ಕೂಡ ಓಡಿ ಹೋಗ್ತಾ ಇದ್ದಾರೆ. ಎಲ್ಲಿ ಏನು ಅನಾಹುತ ಆಗುತ್ತೋ, ಯಾರ ಮೇಲೆ ಆ ಒಂದು ಟೆಂಟ್ ಬೀಳುತ್ತೋ ಅಂತ ಭಯದಲ್ಲಿ ಓಡಿ ಹೋಗ್ತಾ ಇದ್ದಾರೆ. ಇದು ಬಿರುಗಾಳಿಯಿಂದ ಆಗಿರುವಂತಹ ಅವಾಂತರ. ಇನ್ನು ಗದಗ ಜಿಲ್ಲೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದ ಮಳೆ. ಭಾರೀ ಗಾಳಿ ಮಳೆ, ಗುಡುಗು ಸಹಿತ ಮಳೆಯ ಆರ್ಭಟ. ಬಿರುಗಾಳಿ ಮಳೆಗೆ ಹಾರಿ ಹೋಯಿತು ತಗಡಿನ ಶೀಟ್. ಕೂದಲೆಳೆ ಅಂತರದಲ್ಲಿ ಮಹಿಳಾ ಹೋಮ್ ಗಾರ್ಡ್ ಪಾರಾಗಿದ್ದಾರೆ. ಮಲ್ಲಸಮುದ್ರ ಬಳಿ ಜಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ಆಗಿರುವಂತಹ ಘಟನೆ ಇದು. ಡ್ಯೂಟಿ ಮುಗಿಸಿ ಬಸ್ ಹತ್ತೋದಕ್ಕೆ ಬರ್ತಾ ಇದ್ದ ಹೋಮ್ ಗಾರ್ಡ್ ಜಸ್ಟ್ ಮಿಸ್ ಆಗಿದ್ದಾರೆ. ಗದಗ ಜಿಲ್ಲೆಯಲ್ಲೂ ಕೂಡ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದ ಮಳೆ. ಭಾರೀ ಗಾಳಿ ಮತ್ತು ಗುಡುಗು ಸಹಿತ ಮಳೆಯಿಂದ ಸಾಕಷ್ಟು ಅವಾಂತರಗಳಲ್ಲೂ ಕೂಡ ಆಗಿರುವಂಥದ್ದು. ತಗಡಿನ ಶೀಟೆ ಹಾರು ಹೋಗಿದೆ. ಇನ್ನು ಜಸ್ಟ್ ಮಿಸ್ ಆಗಿದ್ದಾರೆ ಮಹಿಳಾ ಹೋಮ್ ಗಾರ್ಡ್. ಡ್ಯೂಟಿ ಮುಗಿಸ್ಕೊಂಡು ವಾಪಸ್ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಆ ಒಂದು ತಗಡಿನ ಶೀಟ್ ಏನಿದೆ ಅದು ಹಾರು ಬಂದಿರುವಂಥ ರಭಸ ಇಲ್ಲಿ ಗಮನಿಸ್ತಾ ಇದ್ದೀವಿ. ಇಲ್ಲಿ ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿರುವಂಥ ದೃಶ್ಯ. ಅಲ್ಲಿ ಆ ಹೋಮ್ ಗಾರ್ಡ್ ಹೋಗ್ತಾ ಇರುವಂಥದ್ದನ್ನು ಕೂಡ ಗಮನಿಸ್ಬೋದಾಗುತ್ತೆ. ಜಸ್ಟ್ ಮಿಸ್ ಆಗಿದ್ದಾರೆ. ಯಾಕೆಂದರೆ ಆ ತಗಡು ಎಷ್ಟು ಚೂಪಾಗಿರುತ್ತೆ ಅನ್ನೋದನ್ನು ಗಮನಿಸಿರ್ತೀರಿ. ಸಾಮಾನ್ಯವಾಗಿ ಮನೆಯ ಮುಂಭಾಗದಲ್ಲಿ ಅಥವಾ ಯಾವುದೋ ಶೆಡ್ಗಳಲ್ಲಿ ಈ ರೀತಿಯಾದಂಥ ತಗಡುಗಳನ್ನು ಹಾಕಿರ್ತಾರೆ. ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ ಎಷ್ಟು ಮಟ್ಟಿಗೆ ಅದು ಶಾರ್ಪ್ ಆಗಿರುತ್ತೆ ಅಂತ. ಒಂದು ಚೂರು ಅದು ಬಂದಂಥ ರಭಸವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಚೂರು ಏನಾದರೂ ಆ ಹೋಮ್ ಗಾರ್ಡ್ ಏನಿದ್ದಾರೆ ಅವ್ರಿಗೇನಾದರೂ ಟಚ್ ಆಗಿದ್ರು ಕೂಡ ಬಹಳ ದೊಡ್ಡ ಅನಾಹುತ ಆಗ್ತಾ ಇತ್ತು. ಆದರೆ ಕೂದಲೆಲೆ ಅಂತರದಲ್ಲಿ ಅವರು ಪಾರಾಗಿದ್ದಾರೆ. ಆಸ್ಪತ್ರೆ ಆವರಣದಲ್ಲಿ ಆಗಿರುವಂಥ ಘಟನೆ ಇದು. ಮಲ್ಲಸಮುದ್ರ ಬಳಿ ಜಿಮ್ಸ್ ಆಸ್ಪತ್ರೆಯ ಆವರಣದಲ್ಲಿ ಈ ಘಟನೆ ಆಗಿರುವಂಥದ್ದು. ಡ್ಯೂಟಿ ಮುಗಿಸ್ಕೊಂಡು ಬಸ್ ಹತ್ತೋದಕ್ಕೆ ಬರ್ತಾ ಇದ್ದಂಥ ಹೋಮ್ ಗಾರ್ಡ್ ಜಸ್ಟ್ ಮಿಸ್ ಆಗಿದ್ದಾರೆ. ಅದೃಷ್ಟವಶಾತ್ ಪಾರಾಗಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಮಳೆ ಆರ್ಭಟಕ್ಕೆ ಗದಗ ಬೆಟಗೇರಿ ಕಕ್ಕಾಬಿಕ್ಕಿಯಾಗಿದೆ. ಧರೆಗೆ ಉರುಳಿದ ಬೃಹತ್ ಮರಗಳು, ವಿದ್ಯುತ್ ಕಂಬಗಳು. ಮಕಾನಗಲ್ಲಿ ಕೆಎಚ್ ಪಾಟೀಲ್ ಕ್ರೀಡಾಂಗಣದ ಬಳಿ ಈ ಘಟನೆಯಾಗಿದೆ. ಭಾನುವಾರ ಮಾರ್ಕೆಟ್ ಬಂದ್ ಹಿನ್ನೆಲೆ ದುರಂತ ತಪ್ಪಿದೆ. 2 ಗಂಟೆಗೂ ಹೆಚ್ಚು ಕಾಲ ವಿದ್ಯುತ್ ಸಂಪರ್ಕ ಕಡಿತ ಆಗಿದೆ. ಮಳೆಯ ಆರ್ಭಟಕ್ಕೆ ಗದಗ ಬೆಟಗೇರಿ ಕಕ್ಕಾಬಿಕ್ಕಿಯಾಗಿದೆ. ಧರೆಗೆ ಉಳಿದ ಬೃಹತ್ ಮರಗಳು. ಇದು ಮಾರ್ಕೆಟ್ನಲ್ಲಿ ಆಗಿರುವಂಥ ಘಟನೆ ಇದು. ಮಾರ್ಕೆಟ್ ಅಂದರೆ ಸಾಮಾನ್ಯವಾಗಿ ಗೊತ್ತೇ ಇರುತ್ತೆ. ಒಂದು ಕಡೆ ವ್ಯಾಪಾರಸ್ಥರು ಇರ್ತಾರೆ, ಮತ್ತೊಂದು ಕಡೆ ಗ್ರಾಹಕರು ಇರ್ತಾರೆ.
ಏನಾದರೂ ಮಾರ್ಕೆಟ್ ಚಾಲ್ತಿಯಲ್ಲಿದ್ದಂಥ ಸಂದರ್ಭದಲ್ಲಿ ಏನಾದರೂ ಬಿದ್ದಿದ್ದರೆ ಬಹಳ ದೊಡ್ಡ ಅನಾಹುತ ಆಗುವಂಥ ಸಾಧ್ಯತೆ ಇರ್ತಾ ಇತ್ತು. ಮಕಾನಗಲ್ಲಿ KH ಪಾಟೀಲ್ ಕ್ರೀಡಾಂಗಣದ ಬಳಿ ಆಗಿರುವಂಥ ಘಟನೆ ಇದು. ಭಾನುವಾರ ಮಾರ್ಕೆಟ್ ಬಂದ್ ಹಿನ್ನೆಲೆಯಲ್ಲಿ ದುರಂತ ತಪ್ಪಿದೆ, ದೊಡ್ಡ ದುರಂತವೇ ತಪ್ಪಿದೆ. ಒಂದು ಕಡೆ ವಿದ್ಯುತ್ ಕಂಬಗಳು ಬಿದ್ದಿರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ, ಮತ್ತೊಂದು ಕಡೆ ಮರಗಳು ಧರಾಶಾಹಿ ಆಗಿದ್ದಾವೆ. ಇದು ಮಾರ್ಕೆಟ್ನಲ್ಲಿ ಬೇರೆ ಆಗಿರುವಂಥದ್ದು. ಇವತ್ತು ಭಾನುವಾರ ಆದಂಥ ಕಾರಣದಿಂದಾಗಿ ಮಾರ್ಕೆಟ್ ಓಪನ್ ಇರಲಿಲ್ಲ. ಅದರಿಂದಾಗಿ ವ್ಯಾಪಾರಸ್ಥರಾಗಲಿ ಗ್ರಾಹಕರಾಗಲಿ ಯಾರೂ ಕೂಡ ಇರಲಿಲ್ಲ. ಸಾಮಾನ್ಯವಾಗಿ ಮಾರ್ಕೆಟ್ ಅಂತಂದರೆ ಜನಜಂಗುಳಿ ಹೆಚ್ಚಾಗೇ ಇರುತ್ತೆ. ಅದರಲ್ಲೂ ಕೂಡ ಮಳೆ ಬರ್ತಾ ಇದೆ ಅಂತಂದರೆ ಎಷ್ಟೊಂದು ಜನ ಹೋಗಿ ಮರದ ಕೆಳಗಡೆ ಅಥವಾ ಈ ಗೋಡೆ ಪಕ್ಕದಲ್ಲಿ ನಿಂತ್ಕೊಳ್ಳುವಂಥದ್ದು, ಈ ರೀತಿಯಾಗೆಲ್ಲ ಸಾಕಷ್ಟು ಜನ ಹೋಗಿ ನಿಂತಿರ್ತಾರೆ. ಅದು ಬಹಳ ದೊಡ್ಡ ಅನಾಹುತ ಆಗುವಂಥ ಸಾಧ್ಯತೆ ಇರ್ತಾ ಇತ್ತು. ಆದರೆ ಅದೃಷ್ಟವಶಾತ್ ಯಾವುದೇ ರೀತಿಯಾದಂಥ ಅನಾಹುತ ಆಗಿಲ್ಲ. ಇವತ್ತು ಮರ ಬಿದ್ದೈತ್ರಿ, 10 ಕಂಬಗಳು ಬಿದ್ದಾವು, ಯಾವುದೋ ಜೀವ ಹಾನಿ ಆಗಿಲ್ಲ. ದಯವಿಟ್ಟು ಇದಕ್ಕೆ ಸಂಡೇ ಮಾರ್ಕೆಟ್ ಒಂದಿಲ್ರಿ, ದಿನನಿತ್ಯಗಳು ಇಲ್ಲಿ ಜೀವ ಜಂಗಲಗಳು ಇಲ್ಲಿ ನೋಡ್ರಿ, ನೂರಾರು ಹೊರ ರಾಜ್ಯದಿಂದ ಬರ್ತಾವೆ, ಅಕ್ಕಿ ಇಳಿಸಾಕ್ ಬರ್ತಾವು, ಎಲ್ಲ ನೂರಾರು ಗಾಡಿಗಳು ನಿಂತಿರ್ತಾವೆ, ಸಾವಿರಾರು ಜನ ಅಡ್ಡಾಡ್ತಿರ್ತಾರೆ ಇಲ್ಲಿ. ಆದ್ರೆ ಪುಣ್ಯ ಸಂಡೇ ಅಂತಂದು ಬಿದ್ದಿದ್ದಕ್ಕೆ ಜೀವ ಹಾನಿ ಯಾವ ಆಗಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ನಮ್ಮ 24ನೇ ವಾರ್ಡಿಗೆ ಬರ್ರಿ. ದಯವಿಟ್ಟು ನಮ್ಮ ಎಲ್ಲ ಮನೆಗಳ ಭಾಳ ತೊಂದರೆ ಆಗ್ಯಾವ. ಸ್ಪಂದನೆ ಮಾಡಕ್ಕೆ ತಯಾರಿಲ್ರಿ. ಎಲ್ಲ ಓಣಿಯವರು ಅರ್ಜಿ ಕೊಟ್ಟಿವಿ, KB ಅವರು ಬಂದಿಲ್ಲ, ನಗರಸಭೆ ಇದ್ರೂ ಬಂದಿಲ್ಲ, ಯಾರು ಬರಾಕ ತಯಾರಿಲ್ರಿ. ನಮ್ಗೆ ಮಳೆ ಬಂದಾಗ ನಮ್ಮ ಓಣಿ ಸೇಫ್ ಇಲ್ಲ ಸರ್. ಮಕ್ಳು ಇರ್ತಾರ, ಲೇಡೀಸ್ ಅಡ್ಡಾಡ್ತಾರೆ. ಇವಾಗ ನೀವು ಈ ಸೈಡ್ ನೋಡ್ಬೋದು, ಲೆಫ್ಟ್ ಸೈಡ್ ಎಲ್ಲ ಇದೆಲ್ಲ ಮಳೆ ಬಂತಂದ್ರೆ ಅಲ್ಲೇ ನಿಲ್ಬೇಕು ನಾವು, ಪೂರ ಹಿಂಗೆ ರೌಂಡ್ ಆಗಿ ಬರ್ಬೇಕು. ಇಲ್ಲಾಂದ್ರೆ ಹೋಗೋದು ಬರೋದು ನಮ್ಗೆ ಕಷ್ಟ ಆಗುತ್ತೆ. ಅದನ್ನ ನಾವು ಆವಾಗ್ಲಿಂತ್ರ ಎಲ್ಲರಿಗೂ ನಾವು ಇದು ಮಾಡಿದ್ರೆ ಯಾರೂ ಬಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡಿಲ್ರಿ ಸರ್. ಇವಾಗ ನೀವು ನೋಡ್ಬೋದು ನಮ್ಮ ಓಣಿಗೆ ಈ ಕಡೆ ಇಲ್ಲಿ ಒಳಗೆ ನಿಂತ್ರೆ ಇದೋ ಒಂದು ಸಣ್ಣ ದಾರಿ, ಈ ದಾರಿಯಾಗ ಈಗ ಅಡ್ಡಾಡ್ಬೇಕಂದ್ರೆ ನಮ್ಗೆ ಪ್ರಾಬ್ಲಮ್. ಬರ್ಬೇಕಂದ್ರೆ ನಾವು ಪ್ರಾಬ್ಲಮ್ ಫೇಸ್ ಮಾಡಿ ಈ ಕಡೆ ದಾಟಿ ಬರ್ಬೇಕು. ಮಳೆ ಬಂದ್ರೆ ಅಷ್ಟು ನಮ್ಗೆ ಪ್ರಾಬ್ಲಮ್ ಐತಿ ನೋಡ್ರಿ ಆ ಕಡೆ. ಇನ್ನು ಗದಗ ಜಿಲ್ಲೆಯಲ್ಲಿ ಮಳೆ ಆರ್ಭಟಕ್ಕೆ 10 ಅವಾಂತರಗಳಾಗಿದ್ದಾವೆ. ನಾಗಾವಿ ಗ್ರಾಮದಲ್ಲಿ ಗಾಳಿಗೆ ಮರ ಬಿದ್ದು ಕಾರು ಜಖಮ್ ಆಗಿದೆ. ಗಮನಿಸ್ತಾ ಇದ್ದೀವಿ ಬಿರುಗಾಳಿಯ ಸಹಿತ ಮಳೆಗೆ ಏನೆಲ್ಲ ಅನಾಹುತಗಳಾಗಿದೆ ರಾಜ್ಯದಲ್ಲಿ ಅನ್ನೋದನ್ನ. ಅದೇ ರೀತಿಯಾಗಿ ಗದಗ ಜಿಲ್ಲೆಯಲ್ಲೂ ಕೂಡ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿದೆ. ಇದರಿಂದಾಗಿ ಇಲ್ಲೂ ಕೂಡ ಸಾಕಷ್ಟು ಅವಾಂತರಗಳಾಗಿರುವಂಥದ್ದು. ಬೃಹದಾಕಾರದ ಮರ ಬಿದ್ದಿದೆ. ಇದರಿಂದಾಗಿ ರಸ್ತೆ ಬದಿಯಲ್ಲಿ ನಿಲ್ಲಿಸಿದಂಥ ಕಾರು ಜಖಮ್ ಆಗಿದೆ. ಗಮನಿಸ್ತಾ ಇದ್ದೀವಿ ಮರ ಬಿದ್ದಿರುವಂಥದ್ದು. ಅದರಿಂದಾಗಿ ರಸ್ತೆ ಬದಿಯಲ್ಲಿ ನಿಲ್ಲಿಸಿದಂಥ ಕಾರು ಜಖಮ್ ಆಗಿದೆ. ಅದೃಷ್ಟವಶಾತ್ ಕಾರಿನಲ್ಲಿ ಯಾರೂ ಇರಲಿಲ್ಲ, ಆದರೆ ಕಾರು ಸಂಪೂರ್ಣವಾಗಿ ಜಖಮ್ ಆಗಿದೆ. ಗಮನಿಸ್ತಾ ಇದ್ದೀವಿ ಬೃಹದಾಕಾರದ ಮರ. ಸಾಮಾನ್ಯವಾಗಿ ಮಳೆ ಬರುವಂಥ ಸಂದರ್ಭದಲ್ಲಿ ಏನೆಲ್ಲ ಅನಾಹುತಗಳಾಗ್ತವೆ ಅನ್ನೋದನ್ನು ಪ್ರತಿದಿನವೂ ಕೂಡ ನಾವು ಗಮನಿಸ್ತಾ ಇರ್ತೀವಿ. ಈ ಮರಗಳು ಬೀಳುವಂಥದ್ದು, ವಿದ್ಯುತ್ ಕಂಬಗಳು ಬೀಳುವಂಥದ್ದು, ಶಾರ್ಟ್ ಸರ್ಕ್ಯೂಟ್ ಆಗುವಂಥದ್ದು. ಅದರಿಂದಾಗಿ ಮರಗಳ ಕೆಳಗಾಗಲಿ ಅಥವಾ ವಿದ್ಯುತ್ ಕಂಬಗಳ ಅಕ್ಕಪಕ್ಕ ಓಡಾಡುವಂತಹ ಸಂದರ್ಭದಲ್ಲಾಗಲಿ ಜಾಗೃತರಾಗಿರಬೇಕಾಗುತ್ತೆ. ಇಲ್ಲ ಅಂತಂದರೆ ಬಹಳ ದೊಡ್ಡ ಅನಾಹುತಗಳಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಲ್ಲಿ ಗಮನಿಸ್ತಾ ಇರುವಂಥದ್ದು ರಸ್ತೆ ಬದಿಯಲ್ಲಿ ನಿಲ್ಲಿಸಿರುವಂಥ ಕಾರು ಜಖಮ್ ಆಗಿದೆ. ಈ ರೀತಿಯಾಗಿ ಸಾಕಷ್ಟು ಅವಾಂತರಗಳಾಗಿರುವಂಥದ್ದು ರಾಜ್ಯದಲ್ಲಿ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಮಳೆ ಆರ್ಭಟ. ಭಾರೀ ಮಳೆಗೆ ಲಕ್ಷ್ಮೇಶ್ವರದಲ್ಲಿ ರಸ್ತೆಗಳೆಲ್ಲ ಜಲಾವೃತವಾಗಿದೆ. ಕೆಂಚಲಾಪುರ ಓಣಿ ಬನಶಂಕರಿ ದೇಗುಲದ ರಸ್ತೆ ಜಲಾವೃತವಾಗಿದೆ. ಒಂದ್ ಕಡೆ ಬಿರುಗಾಳಿ ಸಹಿತ ಮಳೆಯಿಂದ ಮರಗಳು ಧರಾಶಾಹಿ ಆಗ್ತಾ ಇರುವಂಥದ್ದು, ಮತ್ತೊಂದು ಕಡೆ ಮಳೆಯ ತೀವ್ರತೆ ಕೂಡ ಹೆಚ್ಚಾಗಿದೆ. ಭಾರೀ ಮಳೆಗೆ ಲಕ್ಷ್ಮೇಶ್ವರದಲ್ಲಿ ರಸ್ತೆಗಳು ಜಲಾವೃತವಾಗಿದ್ದಾವೆ. ಕೆಂಚಲಾಪುರ ಓಣಿ ಬನಶಂಕರಿ ದೇಗುಲದ ರಸ್ತೆ ಜಲಾವೃತವಾಗಿದೆ. ಇದರಿಂದಾಗಿ ರಸ್ತೆ ದಾಟೋದಕ್ಕೂ ಕೂಡ ಸಾಧ್ಯವಾಗದಂಥ ಪರಿಸ್ಥಿತಿ ಗಮನಿಸ್ತಾ ಇದ್ದೀವಿ. ಆ ಕಡೆ ಇರುವಂತಹ ಸಾಕಷ್ಟು ಜನ ರಸ್ತೆ ದಾಟೋದಕ್ಕೆ ಸಾಧ್ಯವಾಗದೆ ಅಲ್ಲೇ ನಿಂತಿದ್ದಾರೆ. ನೀರಿನ ರಭಸ ಕೂಡ ಹೆಚ್ಚಾಗ್ತಾ ಇದೆ ಕ್ಷಣ ಕ್ಷಣಕ್ಕೂ ಕೂಡ. ಅದರಿಂದಾಗಿ ರಸ್ತೆ ದಾಟೋದಕ್ಕೂ ಕೂಡ ಸಾಧ್ಯವಾಗದೆ ಸಾಕಷ್ಟು ಜನ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಈ ಬದಿಯಿಂದ ಆ ಬದಿಗೆ ಹೋಗಬೇಕು ಅಂತಂದರೆ ಕಿಲೋಮೀಟರ್ ಗಟ್ಟಲೆ ಬಳಸ್ಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆ ಇದೆ. ಯಾಕಂದರೆ ಇಲ್ಲಿ ಗಮನಿಸ್ತಾ ಇದ್ದೀವಿ ಒಂದು ನೀರಿನ ರಭಸ ಎಷ್ಟು ಮಟ್ಟಿಗಿದೆ ಅನ್ನೋದನ್ನು. ಇಲ್ಲಿ ಗಮನಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ. ಇದು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಬಿರುಗಾಳಿ ಸಹಿತ ಬಿದ್ದಂತಹ ಭಾರೀ ಮಳೆಯಿಂದ ಆಗಿರುವಂತಹ ಅನಾಹುತಗಳು. ರಸ್ತೆಗಳು ಜಲಾವೃತವಾಗಿದ್ದಾವೆ. ರಸ್ತೆ ಬದಿಯಲ್ಲಿ ನಿಂತಿದ್ದಂತಹ ವಾಹನಗಳು ಜಖಮ್ ಆಗಿದ್ದಾವೆ. ತುಂಬಾ ಕಡೆ ವಾಹನಗಳು ನೀರಿನಲ್ಲಿ ಮುಳುಗಡೆಯಾಗಿದ್ದಾವೆ. ಇದ್ರ ಜೊತೆಗೆ
ಮನೆಯ ಮೇಲ್ಛಾವಣಿಗಳು, ಆ ಶೆಡ್ಗಳಲ್ಲಿದ್ದಂತಹ ಶೀಟ್ಗಳೇನಿದ್ದಾವೆ ಅವೆಲ್ಲವೂ ಕೂಡ ಹಾರು ಹೋಗ್ತಾ ಇರುವಂಥದ್ದು. ಅಷ್ಟರ ಮಟ್ಟಿಗೆ ಗಾಳಿ ಬೀಸಿರುವಂಥದ್ದು, ಮಳೆ ಕೂಡ ಭಾರಿ ಪ್ರಮಾಣದಲ್ಲಾಗಿರುವಂಥದ್ದು. ಇದೆಲ್ಲವೂ ಕೂಡ ಇವತ್ತು ಬಿರುಗಾಳಿ ಸಹಿತ ಬಿದ್ದಂತಹ ಭಾರಿ ಮಳೆಯಿಂದ ಆಗಿರುವಂತಹ ಅವಾಂತರಗಳು.